ಆಸ್ಪತ್ರೆಯಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚ್ ವಿಡಿಯೋ ವೈರಲ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುವುದಿಲ್ಲ ಎಂಬುದು ಜನಸಾಮಾನ್ಯರ ಸಂಕಟ ಒಂದೆಡೆಯಾದರೆ, ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಮಾತ್ರ ಯಾರಿಗೆ ಏನಾದರೂ ಚಿಂತೆ ಇಲ್ಲ ಅಂತ ಕೊಠಡಿಯಲ್ಲೇ ಕ್ರಿಕೆಟ್ ಆಡಿದ್ದು ಯಾರಿಗೂ ಡೋಂಟ್ ಕೇರ್ ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಮಧುಗಿರಿ ಸಾರ್ವಜನಿಕರ ತಾಲೂಕು ಆಸ್ಪತ್ರೆ ಡಯಾಲಿಸಿಸ್ ಕೇಂದ್ರದ ಸಿಬ್ಬಂದಿಯ ಚೆಲ್ಲಾಟದ ವಿಡಿಯೋ ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇವರಿಗೆ ಲಾಗ್ ಬುಕ್ಗೆ ಕ್ರಿಕೆಟ್ ಬ್ಯಾಟ್, ಲಾಗ್ ಬುಕ್, ಪ್ಲಾಸ್ಟಿಕ್ ಚೆಂಡು ಹಿಡಿದುಕೊಂಡು ಮನೆ ಅಂಗಳದಲ್ಲಿ ಚಿಕ್ಕ ಮಕ್ಕಳು ಆಟ ಆಡಿದಂತೆ ಆಸ್ಪತ್ರೆ ಕೊಠಡಿಯಲ್ಲೇ ಆಡಿದ್ದಾರೆ. ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ 3 ವರ್ಷದ ಮಗು ಸೇರಿದಂತೆ 6 ಮಂದಿ ಸಾವನ್ನಪ್ಪಿರುವ ಪ್ರಕರಣ ಇನ್ನೂ ಮಾಸಿಲ್ಲ. ಊರಲ್ಲಿ ಸೂತಕ ಕಳೆದಿಲ್ಲ. ಅಸ್ವಸ್ಥಗೊಂಡಿರುವವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆಯಲ್ಲೇ ಕ್ರಿಕೆಟ್ ಆಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಸಮವಸ್ತ್ರದಲ್ಲೇ ಸಿಬ್ಬಂದಿ ಡಯಾಲಿಸಿಸ್ ಕೇಂದ್ರದಲ್ಲಿ ಕ್ರಿಕೆಟ್ ಆಡಿದ್ದಾರೆ. ಒಬ್ಬ ಬ್ಯಾಟಿಂಗ್, ಇನ್ನೊಬ್ಬ ಬೌಲಿಂಗ್. ಮಹಿಳಾ ಸಿಬ್ಬಂದಿಯಿಂದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ. ಈ ವಿಡಿಯೋವನ್ನು ಡಯಾಲಿಸಿಸ್ ಕೇಂದ್ರದ ಪ್ರಮುಖ ಚಿಕಿತ್ಸಕ ಲತೇಶ್ ಕುಮಾರ್ ಎಚ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ವೈರಲ್ ಆಗುತ್ತಿದೆ. ವಿಡಿಯೋದಲ್ಲಿ ಲತೇಶ್ ಕುಮಾರ್ ಎಚ್, ಸಿಬ್ಬಂದಿ ಹರ್ಷವರ್ಧನ್ ಮತ್ತು ದಿವ್ಯಾ ಇದ್ದಾರೆ. ಡಯಾಲಿಸಿಸ್ ಕೇಂದ್ರವನ್ನು ಹೊರಗುತ್ತಿಗೆ ಏಜೆನ್ಸಿ ನಿರ್ವಹಣೆ ಮಾಡುತ್ತಿದೆ. ಈಗ ನನ್ನ ಗಮನಕ್ಕೆ ಕ್ರಿಕೆಟ್ ವಿಚಾರ ಬಂದಿದ್ದು, ಪರಿಶೀಲಿಸಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ವರದಿ ನೀಡುತ್ತೇನೆ ಎಂದು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಗಂಗಾಧರ್ ತಿಳಿಸಿದರು.